ರಾಯರು ತಮ್ಮ ಬೃಂದಾವನಕ್ಕೆ ಈ ಕಲ್ಲನ್ನೇ ಯಾಕೆ ಆಯ್ಕೆ ಮಾಡಿದರು? ರಾಯರು ಬೃಂದಾವನ ಪ್ರವೇಶ ಮಾಡೋದು ಪೂರ್ವ ನಿರ್ಧಾರಿತ. ಅವರು ಮಂತ್ರಾಲಯಕ್ಕೆ ಬಂದಾಗಲೇ ಅವ್ರಿಗೆ ಗೊತ್ತಿರುತ್ತೆ ನಾನು ಇಲ್ಲಿ ಬೃಂದಾವನ ಪ್ರವೇಶ ಮಾಡ್ತೀನಿ ಅಂತ. ಅದನ್ನು ತಮ್ಮ ಒಬ್ಬ ಆಪ್ತ ಭಕ್ತನಾದ ವೆಂಕಣ್ಣನಿಗೆ ತಿಳಿಸಿರ್ತಾರೆ. ವೆಂಕಣ್ಣನು ಒಂದು ಬಹಳ ಸುಂದರವಾದ ಬೃಂದಾವನವನ್ನು ನಿರ್ಮಾಣ ಮಾಡಿರ್ತಾರೆ. ಗುರುರಾಯರು ಆ ಬೃಂದಾವನ ನನಗಲ್ಲ, ಇದಕ್ಕೆ ಮುಂದಕ್ಕೆ ಇನ್ನೊಬ್ಬರು ಬರ್ತಾರೆ ಅಂತ ಹೇಳಿ ಆ ವೆಂಕಣ್ಣನ ಕರ್ಕೊಂಡು ಇನ್ನೊಂದು ಬಂಡೆ ಹತ್ರ ಹೋಗಿ ತೋರಿಸ್ತಾರೆ. ವೆಂಕಣ್ಣ, ಈ ಬಂಡೆಯಿಂದ ನನ್ನ ಬೃಂದಾವನವನ್ನು ನಿರ್ಮಾಣ ಮಾಡು. ವೆಂಕಣ್ಣ, ಇದು ಕಾಡು ಕಲ್ಲು ಗುರುಗಳೇ, ಯಾಕೆ ನೀವು ಈ ಕಾಡು ಕಲ್ಲಲ್ಲಿ ಬೃಂದಾವನ ನಿರ್ಮಾಣ ಮಾಡು ಅಂತ ಹೇಳ್ತಾ ಇದ್ದೀರಾ? ಇಂಥ ಒಳ್ಳೆ ಬೃಂದಾವನವನ್ನು ಬಿಟ್ಟು ಇಂಥ ಕಾಡು ಕಲ್ಲಿನಲ್ಲಿ ಯಾಕೆ ನೀವು ಹೇಳ್ತಾ ಇದ್ದೀರಾ ಅಂತ ಒಂದು ಕುತೂಹಲವಾದಂಥ ಒಂದು ಪ್ರಶ್ನೆ ಕೇಳ್ತಾರೆ. ಆಗ ಶ್ರೀ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಇದು ಸಾಧಾರಣ ಕಲ್ಲಲ್ಲ, ಇದೇ ಕಲ್ಲಿನ ಮೇಲೆ ತ್ರೇತಾಯುಗದಲ್ಲಿ ಸೀತಾನ್ವೇಷಣೆಗೆ ರಾಮ ಲಕ್ಷ್ಮಣರು ಹೊರಟಾಗ ಇದೇ ಕಲ್ಲಿನ ಮೇಲೆ ಕೆಲ ಗಳಿಗೆಗಳ ಕಾಲ ವಿಶ್ರಾಮ ಮಾಡಿದ್ದಾರೆ. ಹಾಗಾಗಿ ಇದು ಸಾಮಾನ್ಯವಾದ ಕಲ್ಲಲ್ಲ, ಪ್ರಭು ಶ್ರೀರಾಮನ ಚರಣ ಸ್ಪರ್ಶವಾದಂಥ ಬಹಳ ಶ್ರೇಷ್ಠವಾದ ಕಲ್ಲು. ಇದರಿಂದ ನನ್ನ ಬೃಂದಾವನ ನಿರ್ಮಾಣವಾಗಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆ ಕಲ್ಲಿನಿಂದ ರಾಯರ ಬೃಂದಾವನ ನಿರ್ಮಾಣವಾಗುತ್ತೆ. ಅದೇ ಕಲ್ಲಿನಿಂದಲೇ ರಾಯರ ಬೃಂದಾವನದ ಮುಂದೆ ಇರೋ ಪ್ರಾಣದೇವರು ಆಂಜನೇಯ ಸ್ವಾಮಿಗಳು ಸಹ ಅದೇ ಕಲ್ಲಿನಿಂದ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ಕಾರಣದಿಂದ ರಾಯರು ತಮಗೆ ಆಗಬೇಕಾದ ಬೃಂದಾವನಕ್ಕೆ ಈ ಕಲ್ಲನ್ನೇ ಆರಿಸಿಕೊಂಡರು.